ನಮಸ್ಕಾರ ವೀಕ್ಷಕರೇ, ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ಉಳ್ಳಾಗಡ್ಡಿ ಬಜ್ಜಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಉಳ್ಳಾಗಡ್ಡಿ ಬಜ್ಜಿ ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು: ಇದು 1 ಕಪ್ ಬಜ್ಜಿ ಹಿಟ್ಟು ತೊಗೊಂಡು ನಾನು, ಹಸಿಕಾಯಿ ಹಿಟ್ಟು ಅಂತಾರಲ್ಲ ಅದು. 2 ದೊಡ್ಡ ಈರುಳ್ಳಿ, ಉಳ್ಳಾಗಡ್ಡಿ ದೊಡ್ಡ ತೊಗೋಬೇಕು ನೋಡ್ರಿ. ಅವನ್ನ ಬಜ್ಜಿ ಕರಿಯಾಕ ಅಡುಗೆ ಎಣ್ಣೆ, ಸ್ವಲ್ಪ ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅಜ್ವಾನ, ಸ್ವಲ್ಪ ಸೋಡಾ ಪುಡಿ. ಈಗ ಬಜ್ಜಿ ಹಿಟ್ಟು ತೊಗೊಂಡಿವಲ್ರಿ, ಇನ್ನೊಂದು ಬಾಲಿಗೆ ಹಾಕ್ಕೊಂಡು ಕಲ್ಸ್ಕೊತೀನಿ ನೋಡ್ರಿ. ಇದಕ್ಕೆ ಅಡುಗೆ ಸೋಡಾ ತೊಗೊಂಡಿದ್ದೀವಲ್ಲ, ಇದನ್ನು ಸ್ವಲ್ಪ ಹಾಕ್ಕೊತೀನಿ. ಈಗ ಅಜ್ವಾನ ತೊಗೊಂಡಿವಲ್ರಿ, ಇದನ್ನ ತಿಕ್ಕಿ ಹಾಕ್ಕೋಬೇಕು ನೋಡ್ರಿ. ತಿಕ್ಕಿ ಹಾಕೋ ಉದ್ದೇಶ ಏನಂದ್ರೆ ಘಮ ಬರಲ್ಲ ಅಂತ ತಿಕ್ಕಿ ಹಾಕ್ಕೊಂತೀವಿ ಅಷ್ಟೇ. ಈಗ ಉಪ್ಪು ತೊಗೊಂಡಿವಲ್ರಿ, ನೋಡಿ ಹಾಕ್ಕೋಬೇಕು ನೋಡ್ರಿ. ಆಮೇಲೆ ಹಾಕೊಳಕ್ ಬರ್ತದೆ, ಸ್ವಲ್ಪ ನೋಡಿ ಹಾಕೊಂಡು ಸ್ವಲ್ಪ ಹಾಕ್ಕೋಬೇಕು. ಭಾಳ ಆತಂದ್ರೆ ಉಪ್ಪಾದ್ರೆ ಬಜ್ಜಿ ಸರಿ ಆಗೋಲ್ಲ. ಈಗ ಖಾರದ ಪುಡಿ ತೊಗೊಂಡಿವಲ್ಲ, ಇದ್ರಾಗ ಉಪ್ಪು ಇರ್ತೈತಲ್ರಿ, ಅದಕ್ಕೆ ಅಡಿಗೆ ಉಪ್ಪನ್ನ ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ. ಇದನ್ನ ಖಾರದ ಪುಡಿ ಹಾಕ್ಕೊತೀನಿ ನೋಡ್ರಿ. ಇದಕ್ಕೆ ನೀವು ಖಾರ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೋಬೇಕು, ನೀವು ಸ್ವಲ್ಪ ತಿನ್ನೋರು ಸ್ವಲ್ಪ ಹಾಕ್ಕೋಬೇಕು ಇಷ್ಟೇ. ಅಡುಗೆಯಲ್ಲಿ ತೊಗೊಂಡಿವಲ್ರಿ ಕರಿಯಾಕ, ಇದ್ರಾಗ 1 ಸ್ಪೂನ್ ಹಾಕ್ಕೋಬೇಕು ನೋಡ್ರಿ. ಅಂದ್ರೆ ಗರಿ ಹಾಕೋವು ಬಜ್ಜಿ 2 ಸ್ಪೂನ್ ಹಾಕ್ಕೋಬೇಕು. ಈಗ ಇದನ್ನ ಕಲ್ಸ್ಕೊತೀನಿ ನೋಡ್ರಿ. ಇದನ್ನೆಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇದನ್ನ ಹಿಟ್ಟು ಸ್ವಲ್ಪ ನೀರು ಹಾಕಿ ಕಲ್ಸ್ಕೋಬೇಕು ನೋಡ್ರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ನಾವು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲ ನೀವೇ ನೋಡ್ಬೋದು ನೋಡ್ರಿ. ಟೀ ಟೈಮ್ಗೆ ಸ್ನ್ಯಾಕ್ಸ್ ದಿಢೀರಂತ ಮಾಡ್ಕೋಬೋದು. ಈಗ ಒಂದೇ ಥರ ಮಾಡಿದ್ರೆ ಮಕ್ಕಳು ಇಷ್ಟಪಡಂಗಿಲ್ಲಲ್ರಿ ನೋಡ್ರಿ. ಈ ಥರ ಎಲ್ಲ ಮಿಕ್ಸ್ ಆಗ್ಬೇಕು. ಇನ್ನೊಂದು ಸ್ವಲ್ಪ ಅಳಸ್ ಮಾಡ್ಕೊಂಬಿಡೋಣ್ರಿ. ಇದನ್ನು ಭಾಳ ಅಳಸ ಆಗಬಾರ್ದು, ಭಾಳ ಗಟ್ಟಿನೂ ಆಗ್ಬಾರ್ದು ನೋಡ್ರಿ. ಭಾಳ ಅಳಸ ಕಲ್ಸ್ಕೋಬಾರ್ದು, ಭಾಳ ಗಟ್ಟಿನೂ ಆಗ್ಬಾರ್ದು ನೋಡ್ರಿ. ಅದು ಈರುಳ್ಳಿ ಅದಕ್ಕೆ ಹತ್ಕೊಳ್ಳೋ ಅಷ್ಟು ಆ ಥರ ಕಲ್ಸ್ಕೋಬೇಕು ನೋಡ್ರಿ. ಇದನ್ನ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಡ್ರಿ. ಇದು ಭಾಳ ಗಟ್ಟಿ ಆಯ್ತು. ಈಗ ಮಳೆಗಾಲ ಐತಲ್ರಿ, ಅದ್ರ ಸಾಯಂಕಾಲ ಟೀ ಟೈಮ್ಗೆ ಬಿಸಿ ಏನಾರ ತಿನ್ಬೇಕು ಅನ್ಸಿದ್ರೆ ಈ ಥರ ಮನ್ಯಾಗ ಮಾಡಿ ಕೊಟ್ಬಿಡೋಕೆ ನೋಡ್ರಿ ಮಕ್ಕಳಿಗೆ. ಅಂಗಡಿ ಒಳಗೆ ತಂದಿರ್ತೀವಲ್ಲ, ಸರಿಯಾಗಿರೋದಿಲ್ಲ ಅದು. ಚಲೋ ಎಣ್ಣೆ ಹಾಕಿ ಕರ್ದಿರಂಗಿಲ್ಲ ಅಂತೇಳಿ ನಾವು ಮನ್ಯಾಗ ಚಲೋ ಎಣ್ಣೆ ಹಾಕಿ ಕರೆದು ಮಕ್ಕಳಿಗೆ ಮಾಡಿಕೊಡ್ಬೇಕು ನೋಡ್ರಿ. ಈ ಥರ ಆಗ್ಬೇಕು ನೋಡ್ರಿ. ಹಿಟ್ಟದು ಹಿಂಗಾಗ್ಬೇಕ್ರಿ. ಅಂದ್ರೆ ಅದು ಈರುಳ್ಳಿ ಹತ್ಕೋತೈತಲ್ಲ, ಬಜ್ಜಿ ಚೆನ್ನಾಗಿ ಬಿಡಾಕ್ ಬರ್ತೈತಿ. ಹಿಂಗಾಗ್ಬೇಕು ನೋಡ್ರಿ. ಈಗ ಈರುಳ್ಳಿ ಹಚ್ಕೊಂಬರ್ರಿ. ಈಗ ಈರುಳ್ಳಿ ತೊಗೊಂಡಿದ್ದೀವಲ್ರಿ, ಇವನ್ನ ರೌಂಡಾಗಿ ಹಚ್ಕೋಬೇಕು ನೋಡ್ರಿ. ಇವನ್ನೆಲ್ಲ ಸಿಪ್ಪೆ ತೆಗೆದು ಈರುಳ್ಳಿ ಸಿಪ್ಪೆ ತಕೊಂಡಿನಿ ನೋಡ್ರಿ. ಈ ಥರ ರೌಂಡಾಗಿ ಹಚ್ಕೋಬೇಕು ನೋಡ್ರಿ. ಸ್ವಲ್ಪ ದಪ್ಪಗೇನೆ ಹಚ್ಕೋಬೇಕು. ಅವನ್ನ ಈ ಥರ ರೌಂಡಾಗಿ ಹೆಚ್ಚಿಟ್ಕೋಬೇಕು ಅಷ್ಟೇ. ನೀವು ಚಾಕು ಆದರೂ ಉಪಯೋಗ ಮಾಡ್ಬೋದ್ರಿ. ಈ ಥರ ರೌಂಡ ಮಾಡಿಟ್ಕೊಂಡ್ರೆ ಬಜ್ಜಿ ಹಾಕಕ್ಕೆ ಈಜಿ ಆಕತ್ತೆ. ಆಮೇಲೆ ಈ ರೀತಿ ಮಾಡಿಟ್ಕೊಂಡ್ಬಿಡ್ಬೇಕು ನೋಡ್ರಿ ಎಲ್ಲವು. ಇನ್ನೊಂದು ತೊಗೊಂಡಿನಲ್ರಿ, ಇದೊಂದು ಹಚ್ಕೋತೀನಿ ನೋಡ್ರಿ. ಈ ಥರ ಹೆಚ್ಚಿಟ್ಕೋಬೇಕು ನೋಡ್ರಿ. ಈಗ ಬಜ್ಜಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಈಗ ಬಜ್ಜಿ ಕರಿಯಾಕ ಎಣ್ಣೆ ಕಾಯಿಸನ್ರಿ. ಈಗ ಒಂದು ಪಾತ್ರೆ ಇಟ್ಕೋತೀನಿ ನಾನು. ಎಣ್ಣೆ ಕಾಯಕ ಎಣ್ಣೆ ಜಾಸ್ತಿ ಏನು ಹಾಕ್ಕೋಬೇಕಾಗಿಲ್ಲ ನೋಡ್ರಿ. ಇದು ಈರುಳ್ಳಿ ಬಜ್ಜಿ ಎಲ್ಲ ನಡೀತೈತೆ, ಸ್ವಲ್ಪ ಹಾಕ್ಕೊಂಡ್ರೆ ನಾನು ಇಷ್ಟು ಹಾಕ್ಕೋತೀನಿ ನೋಡ್ರಿ. ಅವು 2 ಸೈಡ್ ಬೇಯ್ಬೇಕು ಅಷ್ಟೇ. 2 ಸೈಡ್ ಬೇಯುವಷ್ಟು ಮುಳುಗುವಷ್ಟು ಅಷ್ಟು ಹಾಕ್ಕೋಬೇಕು ನೋಡ್ರಿ. ಇಷ್ಟು ಹಾಕ್ಕೊಂಡೇನು ನೋಡ್ರಿ ನಾನು. ಇದು ಕಾಯಿಲ್ರಿ ಚಂದಾಗ. ಈಗ ಎಣ್ಣೆ ಕಾಬೇಕು ನೋಡ್ರಿ. ಇದು ಬಜ್ಜಿ ಹಾಕೋದು ಹೆಂಗಂತ ನೋಡೋಣ ಬರ್ರಿ. ಇದು ಈರುಳ್ಳಿ ಹೆಚ್ಕೊಂಡಿದ್ದೀವಲ್ರಿ, ಇನ್ನು ತೊಗೊಳೋಣ. ಈ ಹಿಟ್ಟಿನಾಗ ಎದ್ದು ಹಾಕ್ಬೇಕು ನೋಡ್ರಿ. ಈ ಹಿಟ್ಟಿನಾಗ ಒಂದು ಸೈಡ್ ಹಿಂಗೆ ಎದ್ಕೊಂಡು ಹಿಂಗೆ 2 ಸೈಡ್ ಹತ್ಕೋಬೇಕು ನೋಡ್ರಿ ಹಿಟ್ಟಿದು. ಈಗ ಎಣ್ಣೆ ಹಾಕ್ತೀನಿ ನೋಡ್ರಿ. ನಾನು ಇದನ್ನು ಹಿಂಗೆ ಒಂದೊಂದಾಗಿ ಹಾಕ್ಕೋಬೇಕು ನೋಡ್ರಿ. ಈ ಥರ ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ ಒಂದೊಂದಾಗಿ. ಈರುಳ್ಳಿನ ಒಂದೊಂದಾಗಿ ಹಿಂಗೆ ಹಾಕ್ಕೋಬೇಕು ನೋಡ್ರಿ. ಗ್ಯಾಸ್ ಸಣ್ಣ ಇಟ್ಟು ಹಾಕ್ಕೋಬೇಕು ನೋಡ್ರಿ. ಹೊತ್ತವ ಸಾಧ್ಯತೆ ಇರ್ತೈತಲ್ಲ.
ಈಗ ಇಷ್ಟು ಹಿಡಿತಾವ್ರಿ, ಇಷ್ಟ ಸಾಕೀಗ. ಆಮೇಲೆ ಇನ್ನೊಂದ್ಸರಿ ಹಾಕೋಣ ಅವನ್ನ. ಒಂದು ಸೈಡ್ ಬೇದಾವ್ರಿ ಇನ್ನೊಂದು ಸೈಡ್ ಬೇಯಿಸ್ಕೊಂಬಿಡೋಣ. ಒಂದೊಂದಾಗಿ ತಿರುಗಿಸಿ ಹಾಕ್ಬಿಡೋಣ ಈ ಥರ. ಸಾವಕಾಶ ಅವಶ್ಯ ಹಾಕೋದು ನೋಡ್ರಿ, ಏನು ಸಿಡಿತಾವೆ ಇವು. ಇದು ಹಸಿ ಇರ್ತೈತಲ್ಲ ಹಿಟ್ಟು, ಈ ಥರ ಹೊಳಿಸಿ ಹಾಕೊಂಬಿಡ್ಬೇಕು ನೋಡ್ರಿ. ಈ ಥರ ಹಾಕೊಂಡ್ಬಿಟ್ರೆ ಈಗ ಒಂದು ಸೈಡ್ ಬೇಯ್ದೈತಿ, ಇನ್ನೊಂದು ಸೈಡ್ ಬೇಯ್ತೈತಿ ನೋಡ್ರಿ. ಈಗ ಕರ್ದ ನೋಡ್ರಿ ಎರಡು ಸೈಡ್. ಇನ್ನೂ ಒಂದೊಂದಾಗಿ ಪ್ಲೇಟಿಗೆ ತಕೊಂಡ್ಬಿಡೋಣ. ಈ ಥರ ಎಣ್ಣೆ ಬಸ್ತು ನೋಡ್ರಿ, ಈ ಥರ ಆಗ್ಯಾನ. ನೀವು ಈ ಥರ ಉಳ್ಳಾಗಡ್ಡಿ ಬಜ್ಜಿ ಮಾಡ್ಕೊಂಡು ತಿಂದು ಟೇಸ್ಟ್ ಹಂಗೈತೆ ಅಂತ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.